ನಾವುಗಳು, ಬೆಟ್ಟಗಳು, ಅಲ್ಲಲ್ಲೇ ಲದ್ದೆ ಹಾಕಿರುವ ಆನೆಗಳು, ಎಷ್ಟು ದೂರ ನೋಡಿದರೂ ಕಾಣುವ ನೀಲಕುರಿಂಜಿ ಹೂಗಳು, ಅಲ್ಲಲ್ಲಿ ಜಿಗಣೆಗಳು, ಮೇಲೆ ಬೆಟ್ಟದ ತುದಿಯವರೆಗೂ ಹೋಗಿರುವ 90s ಕಿಡ್ಸ್ಗಳು, ಅರ್ಧದವರೆಗೆ ಬಂದು ಅರ್ಧದಿಂದ ವಾಪಸ್ ಹೋದ ಜೆನ್ಜಿಗಳು, ತಡೆಯಲಾಗದ ಹೊಟ್ಟೆ ಹಸುವುಗಳು, ಮರಗಳು, ಗಿಡಗಳು, ಗಿಡದ ಮೇಲಿರುವ ಹೂಗಳು, ಬೆಟ್ಟದ ಮೇಲೆ ಕಾಣಿಸ್ತಾ ಇರುವ ಫಾಗ್ಗಳು, ಆಹಾ ಅವಾಗ ನಿಂತು ನಿಂತು ಹೋಗ್ತಾ ಇರುವ ಮಳೆಗಳು, ನಾವು ಹಾಕಿರುವ ಪ್ಲಾಸ್ಟಿಕ್ಗಳು, ಲೈಫ್ ಅಲ್ಲಿರೋ ಸಿಕ್ಕಾಬಿಟ್ಟೆ ದುಃಖಗಳು, ಅವಾಗ ಆಗುವ ಖುಷಿಯ ಕ್ಷಣಗಳು, ಯಾರಿಗೂ ಹೇಳಕ್ಕಾಗದೇ ಇರುವಂತ 90s ಕಿಡ್ಸ್ ನ ಯಾತನೆಗಳು, ಮದುವೆಗಳು, ಮದುವೆಯ ಜಂಜಾಟಗಳು, ಮನೆಯಲ್ಲಿ ಮಾಡುವ ಬ್ಲ್ಯಾಕ್ ಮೇಲ್ಗಳು, ಆಫೀಸ್ನ ಟೆನ್ಷನ್ಗಳು, ಮುಗಿಯದ ನರಕ ಯಾತನೆಗಳು, ಎಷ್ಟು ಸಾಗಿದರೂ ಮುಗಿಯದ ದಾರಿಗಳು. ಹೀಗೆ ಸಾಗುತ್ತಿದೆ ನಮ್ಮ ಪಯಣಗಳು. ಬೆಟ್ಟದ ದಾರಿ, ಗಾಳಿಯ ಸಿರಿ, ಪ್ರಕೃತಿಯ ಮಡಿಲಲ್ಲಿ ಹೊಸದೊಂದು ಸಿರಿ, ಕಾಲಿಗೆ ಕಲ್ಲು, ಮನಸ್ಸಿಗೆ ಖುಷಿ, ಪ್ರತಿ ಹೆಜ್ಜೆಯಲ್ಲೂ ಸಿಗೋದು ಹೊಸ ರೋಚಕ ಅನುಭವದ ರುಚಿ. ನಾವು ಆಕ್ಚುಲಿ ಪ್ಲಾನ್ ಮಾಡ್ಕೊ ಬಂದಿದ್ದು ನೆಂಜಿ ಹಿಲ್ಸ್ ನೋಡೋಣ ಅಂತ. ನೀಲಕುರಿಂಜಿ ಹೂ ಈ ಟೈಮಲ್ಲಿ ಬಿಟ್ಟಿರುತ್ತೆ ಅಂತ. ಬಟ್ ಇಲ್ಲಿ ಬಂದ್ಮೇಲೆ ಇದು ಅದ್ರ ಪಕ್ಕದಲ್ಲಿ ಇರೋದು ಪೆರೂರ್ ಹಿಲ್ಸ್. ಇದಂತೂ ಸಕ್ಕತ್ತಾಗಿದೆ. ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನಾವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಜಾಸ್ತಿನೇ ಇದೆ. ವಾಟರ್ ಫಾಲ್ಸ್ ಎಲ್ಲ ನೋಡಬಹುದು. ಮಧ್ಯ ಚಿಕ್ಕ ಸ್ಟ್ರೀಮ್ಸ್ಗಳಿದೆ. ವಾಟರ್ ಫ್ಲೋ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಇವಾಗ ಮಳೆ ಬರ್ತಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಇದೆ. ಸಕ್ಕತ್ತಾಗಿದೆ. ಈ ಥರ ಅಡ್ವೆಂಚರ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಂದರೆ ನೀವು ನಮ್ಮ ಕೊಡಗಿಗೆ ಬರಲೇಬೇಕು. ನಮ್ಮ ಟ್ರೆಕ್ ಲೀಡರ್ ಮುಂದೆ ಹೋಗ್ತಿದ್ದಾರೆ. ಎಲ್ಲರೂ ಅವ್ರನ್ನ ಫಾಲೋ ಮಾಡ್ತಾ ಇದ್ದೀವಿ. ನೋಡಿ ಹಿಂದೆ ಎಷ್ಟು ಜನ ಇದ್ದಾರೆ. ಹಿಂದೆ 50 ಮೆಂಬರ್ಸ್ ಇದ್ದಾರೆ ಆಲ್ಮೋಸ್ಟು. ವಯಸ್ಸಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ ನೋಡಿ ನೀಲಕುರಿಂಜಿ. ಇನ್ನು ಹಿಂದೆಯಿಂದ ಒಬ್ರು ಬರ್ತಾರಾ? ಹಿಂದೆಯಿಂದ ಇಲ್ಲಿ ಆ್ಯಕ್ಚುಲಿ ನೆಟ್ವರ್ಕ್ ಸಿಗಲ್ಲ. ಟ್ರೆಕ್ ಗೈಡ್ ಮಾಡೋಕ್ಕೆ ಇಬ್ಬರು ಇದ್ದಾರೆ. ಅವರು ಮುಂದೆ ಹೋಗ್ತಿದ್ದಾರೆ, ಇನ್ನೊಬ್ಬರು ಹಿಂದೆಯಿಂದ ಎಲ್ಲರನ್ನೂ ಕರ್ಕೊಂಡು ಬರ್ತಿದ್ದಾರೆ. ಕಮ್ಯುನಿಕೇಷನ್ ಇರಬೇಕು ಅಂತ ವಾಕಿ ಟಾಕಿ ಯೂಸ್ ಮಾಡ್ತಿದ್ದಾರೆ. ಈ ನೀಲಕುರಿಂಜಿ ಹೂವು ಏನಿದೆ ಇದು 12 ವರ್ಷಕ್ಕೆ ಒಂದ್ಸಲ ಬಿಡೋದು ಅಂತ ಹೇಳ್ತಾರೆ. ಬ್ರೋ, ಇದು ಹೂವು ಕಿತ್ಕೊಂಡೋಗಿ ನೆಟ್ರೆ ಬರಲ್ಲ. ಹೌದಾ? ಬರಲ್ಲ. ಬೆಟ್ಟದ ಮೇಲೆ ಹೂವಂತೂ ಇದೆ. ಈ ಕಿರಾತಕ ಮೂವಿ ಎಷ್ಟು ಜನ ನೋಡಿದ್ದೀರಾ? ಅದರಲ್ಲಿ ಆ ಹೀರೋಯಿನ್ 4 ಗಿಡ ನೆಟ್ಬಿಟ್ಟು ಹೋಗಿರ್ತಾರೆ ಗೊತ್ತಾ, ಭತ್ತ ನಾಟಿ ಮಾಡಿ ಹೋಗಿರ್ತಾರೆ. ಅದಕ್ಕೆ ಮಾತ್ರ ಚೆನ್ನಾಗಿ ಗೊಬ್ಬರ ನೀರಲ್ಲಿ ಹಾಕಿ ಚೆನ್ನಾಗಿ ಮಾತ್ರ ಬೆಳ್ಕೊಂಡಿರುತ್ತಲ್ಲ, ಆ ಥರ ಕಾಣಿಸ್ತಾ ಇದೆಯಾ. ಅಲ್ಲಲ್ಲೇ ಗಿಡಗಳು ಬೆಳ್ಕೊಂಡಿದೆ ಅಷ್ಟೇ. ಬೆಟ್ಟ ತುಂಬ ಇಲ್ಲ. ಬಟ್ ಇರೋದನ್ನ ಮೋಸ್ಟ್ಲಿ ನೆಕ್ಸ್ಟು ಒಂದು ತಿಂಗಳು ಬಿಟ್ಕೊ ಬಂದರೆ ಸ್ವಲ್ಪ ಸ್ಪ್ರೆಡ್ ಆಗಿರುತ್ತೆ ಅನಿಸುತ್ತೆ. ಇನ್ನೊಂದೇನು ಅಂತಂದರೆ ಬೆಳ್ಕೊಂಡಿರೋ ಹೂನ ಕೀಳಕ್ಕೆ ಹೋಗ್ಬಿಡಿ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ ಇದನ್ನು ಗೆಸ್ ಮಾಡಿ ಏನು ಅಂತ. ಆನೆ ಲದ್ದಿ. ಆನೆ ಬಂದಿದೆ. ಆನೆಗಳು ಓಡಾಡೋಂಥ ಜಾಗ ಇದು. ಆನೆ ಓ, ಈಗ ಆನೆ ಲದ್ದಿ ಇಲ್ಲೇ. ಆನೆ ಓಡಾಡಿರೋ ದಾರಿನೇ ಇದು. ಏನು ಗೊತ್ತಾ, ಅಷ್ಟು ದೂರದಿಂದ ನೋಡಿದಾಗ ಅಷ್ಟೊಂದೇನು ಕಾಣಿಸ್ತಾನೆ ಇರಲಿಲ್ಲ. ಹತ್ರ ಬಂದಾಗ ನೋಡಿ ಲೈಟಾಗಿ ಕಾಣಿಸ್ತಾ ಇದೆ. ಬಟ್ ಅದೃಷ್ಟಕ್ಕೆ ಮಳೆ ಬೇರೆ ಇಲ್ಲ. ನಿನ್ನೆ ಸಿಕ್ಕಾಪಟ್ಟೆ ಮಳೆ ಇತ್ತು, ಇವತ್ತು ಕಮ್ಮಿ ಆಗಿದೆ. ನಾವು ಇವಾಗ ಆಲ್ಮೋಸ್ಟ್ ಒಂದು ಅರ್ಧಕ್ಕೆ ರೀಚ್ ಆಗಿದ್ವಿ. ಹಾಗೆ ಒಂದು ಸಿಂಪಲ್ ಒಂದು ಫೋಟೋ ಶೂಟ್ ಮತ್ತು ವಿಡಿಯೋ ಶೂಟ್. ಜನ ನೋವನ್ನ ಮರೆಯೋಕ್ಕೆ ಇಂಥ ಜಾಗಗಳನ್ನೆಲ್ಲ ಹುಡ್ಕೊಂಡು ಹೋಗ್ತಾರೆ. ಇಂಥ ಜಾಗಕ್ಕೆ ಬರಬೇಕು. ನಿಮ್ಮ ಲೈಫಲ್ಲಿ ಏನೇ ನೋವು ಇದ್ರೂ ನೆನಪೇ ಆಗಲ್ಲ. ಪ್ರಕೃತಿ ಸೃಷ್ಟಿನೇ ಆ ಥರ ಇದೆ. ಯಾರು ಹಿಂಗೆ ಬಂದರು ಹೇಗೆ ಬಂದರು ನಮ್ಮವರು ಅಂತ ಒಪ್ಕೊಳ್ಳುತ್ತೆ. ಅದೇ ಈ ಜಗತ್ತಿನ ಪ್ರಕೃತಿ ನಿಯಮ. ಅದೇನೋ ಗೊತ್ತಿಲ್ಲ, ನನಗೂ ಈ ಬೆಟ್ಟಗಳಿಗೂ ಒಂಥರ ಅವಿನಾಭಾವ ಸಂಬಂಧ. ಅವಾಗವಾಗ ಬರ್ತಾ ಇರಬೇಕು, ಇಲ್ಲೇ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನಿಸ್ತಾನೆ ಇರುತ್ತೆ. ನೀವೇನಾದರೂ ಈ ಥರ ಹಿಡನ್ ಪ್ಲೇಸಸ್ಗಳಿಗೆಲ್ಲ ಬರಬೇಕು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಈ ಥರ ಹಿಡನ್ ಸ್ಪಾಟ್ಗಳನ್ನ ನಿಮಗೆ ತೋರಿಸ್ಕೊಡ್ತೀವಿ.
ಬೆಟ್ಟದ ಮೇಲಿಂದ ನೀರು ಹರಿತಾ ಇದೆ ಇವಾಗ. ಆಲ್ಮೋಸ್ಟ್ ಡೆಸ್ಟಿನೇಷನ್ ರೀಚ್ ಆಗಿದ್ವಿ. ಇನ್ನೊಂದು ಸ್ವಲ್ಪ ಮೇಲೆ ಹೋಗ್ಬೇಕು. ಶರ್ಲಿ ಮೇಡಮ್ಗಾಗಿ ನಾನು ಬಿಟ್ಟು ಗೈಸ್ ನೋಡಿ ಲೀಚಸ್. ಎದುರ್ತಾ ಇಲ್ಲ. ಹಂಗೆ ಕೈಯೆಲ್ಲ ಕಿತ್ತಕ್ಕೆ ಏನಾಗಲ್ಲ, ಅದು ಅದರಿಂದ ಹೋಗಲ್ಲ ಇವಾಗ. ಎಲ್ಲಿ ಕೊಟ್ಬಿಡೋದನ್ನ ಅವಳು ತಗೊಂಡೋಗ್ಲಿ. ಬೇಡ. ಸ್ವರ್ಗಕ್ಕೆ ಬಂದ್ಬಿಟ್ಟಿದ್ದೀವಿ ನಾವು ಇವಾಗ. ಇಂಥ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ವರ್ಡ್ಸ್ಗಳೇ ಸಿಗಲ್ಲ. ಮೇಲೆ ಹೋದ ತಕ್ಷಣ ಸಿಕ್ಕಾಬಿಟ್ಟೆ ಗಾಳಿ, ಮಳೆ. ಈ ಸೀಸನಲ್ಲಿ ಈ ಥರ ಎಕ್ಸ್ಪೀರಿಯೆನ್ಸ್ ನೀವೇ ಮಿಸ್ ಮಾಡ್ಕೊಂಡಿದ್ದೀರಿ ಅಂತ ಅಂದರೆ ಲೈಫಲ್ಲಿ ಏನೋ ಮಿಸ್ ಮಾಡ್ಕೊಂಡಿದ್ದೀರಿ ಅಂತ. ನಾವು ಎಷ್ಟು ಪೀಕ್ ಹೋಗಿದ್ವಿ, ಅಲ್ಲಿವರೆಗೂ ಆನೆ ಲದ್ದಿ ನೋಡಿದ್ವಿ. ಅಂದರೆ ಆನೆಗಳು ಎಲ್ಲಿವರೆಗೂ, ಬೆಟ್ಟದ ತುದಿವರೆಗೂ ಆನೆಗಳು ಹೋಗಿದ್ದಾವೆ. ಇವಾಗ ಜಾಸ್ತಿ ಮಳೆ ಗಾಳಿ ಇರೋದ್ರಿಂದ ಆನೆ ಯಾವುದು ಕಾಣಿಸ್ತಾ ಇಲ್ಲ. ಬೆಟ್ಟ ಅಂತ ಫುಲ್ ಫಾಗಿಂದ ಕವರ್ ಆಗಿಬಿಟ್ಟಿದೆ. ಮಳೆ ಜಾಸ್ತಿ ಇದೆಯಲ್ಲ, ಹಾಗಾಗಿ ವ್ಯೂ ಕಾಣಿಸ್ತಾ ಇಲ್ಲ. ಇವತ್ತಿನ ಟ್ರೆಕ್ಕಿಂಗ್ ಇಲ್ಲಿಗೆ ಮುಗಿಸ್ತಾ ಇದ್ವಿ. ಈ ಜಾಗ ಇರೋದು ನಮ್ಮ ಕೊಡಗಿನ ನಾಪೋಕ್ಲಿಂದ 5 ಕಿಲೋಮೀಟರ್ ಆಗುತ್ತೆ. ನೆಲ್ಜಿ ಅಂತ ಒಂದು ಊರು ಸಿಗುತ್ತೆ, ಅದಾದಮೇಲೆ ಪೆರೂರು ಅಂತ ಊರು ಸಿಗುತ್ತೆ. ಪೆರೂರಲ್ಲಿ ಇದೊಂದು ಪ್ರೈವೇಟ್ ಪ್ಲೇಸು. ಡೀಟೇಲ್ಸ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ನಾನು ಕಂಡು ಡೀಟೇಲ್ಸ್ನ ಕೊಡ್ತೀನಿ. ಯಾರಿಗೂ ಪಬ್ಲಿಕ್ಗೆ ಅಲೋ ಇಲ್ಲ. ಅಂದರೆ ಪ್ರೈವೇಟು ಎಸ್ಟೇಟ್ ಒಳಗಡೆಯಿಂದ ಬರಬೇಕಂತ ಅಂದರೆ ಅವ್ರದ್ದು ಪರ್ಮಿಷನ್ ತೊಗೊಂಡೇ ಬರಬೇಕು. ಜೊತೆಗೆ ಅವರು ಕೂಡ ಬರ್ತಾರೆ, ವಾಪಸ್ಸು ನೀವು ಟ್ರೆಕ್ಕಿಂಗ್ ಮುಗಿಸಿ ರಿಟರ್ನ್ ಹೋಗೋವರೆಗೂ ಜೊತೆಲೇ ಇರ್ತಾರೆ. ಸೊ ಇದಿಷ್ಟು ಇವತ್ತಿನ ವೀಡಿಯೋ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.